ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆ ಬೇಗನೆ ಎದ್ದು ಇಡ್ಲಿನ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ಕೂಲಿಗೆ ರೆಡಿ ಆಗೋದ್ರೊಳಗೆ ಬೇಗ ತಿಂಡಿಯನ್ನು ಮುಗಿಸ್ಬಿಟ್ಟು ಅವರಿಗೆ ಲಂಚ್ ಬಾಕ್ಸಿಗೆ ಕೊಟ್ಟು ತಿಂಡಿ ತಿನ್ನಿಸ್ಬಿಟ್ಟು ರೆಡಿ ಮಾಡಿ ಕಳಿಸೋದು ಪ್ರತಿಯೊಬ್ಬ ಅಮ್ಮಂದಿರ ಕರ್ತವ್ಯ ಆಗಿರೋದ್ರಿಂದ ಅದೊಂದು ಟಾಸ್ಕ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಇಡ್ಲಿ ಬೇಯಲಿಕ್ಕಿಟ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಎಬ್ಬಿಸಿ ಅವರೇ ಸ್ನಾನ ಮಾಡಿಸ್ಕೊಂಡು ಅವರೇ ರೆಡಿ ಮಾಡಿಸಿ ಅಷ್ಟರೊಳಗೆ ಇಡ್ಲಿ ಬೆಂದಿದೆ, ಲಂಚ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ನಮ್ಮ ಪಾಪು ನಮ್ಮ ಅಮ್ಮನ ಬರ್ತಡೆಗೆ ವಿಶ್ ಮಾಡಲಿಕ್ಕೆ ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡಿ ರೆಡಿ ಆದರು. ಫೈನಲಿ ನಮ್ಮ ಚೋಟನ್ನ ರೆಡಿ ಮಾಡಿಸಿ ಅವ್ರ ಸ್ಕೂಲಿಗೆ ರೆಡಿ ಆಗಿದ್ರು. ಬೇಗ ಸ್ಕೂಲಿಗೆ ಹೋಗಬೇಕು ಅಂತ ಹೇಳಿ ಇವತ್ತು ಫುಲ್ ಜೋಶಾಗಿ ಫಸ್ಟ್ ಡೇ ಆಗಿರೋದ್ರಿಂದ ಸ್ಕೂಲಿಗೆ ರೆಡಿಯಾಗಿ ನಿಂತಿದ್ದಾರೆ. ಫೈನಲಿ ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಬಿಟ್ಟು ಬರಲಿಕ್ಕೆ. ಫುಲ್ ಖುಷಿಯಾಗಿ ಸ್ಕೂಲಿಗೆ ಹೋಗ್ತಿದ್ದಾರೆ ಫಸ್ಟ್ ಡೇ ಆಗಿರೋದ್ರಿಂದ. ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಸ್ಕೂಲ್ ಬಂತು, ಖುಷಿಯಾಗಿ ಇಳಿದು ಸ್ಕೂಲ್ ಒಳಗೆ ಹೋಗ್ತಾ ಇದ್ದಾನೆ ನಮ್ಮ ಪಾಪು. ಬಾಯ್ ಹೇಳ್ಬಿಟ್ಟು ಮಮ್ಮಿ ಪಪ್ಪಾಗೆ ಒಳಗೆ ಹೋಗ್ಬಿಟ್ರು ಸ್ಕೂಲಿಗೆ. ಫೈನಲಿ ನಮ್ಮ ಪಾಪುಗೆ ಬಾಯ್ ಹೇಳಿ ನಾವು ನಮ್ಮ ಕೆಲಸನ ಮತ್ತೆ ಶುರು ಮಾಡ್ಕೋಬೇಕಾಗತ್ತೆ. ಒಂದಿಷ್ಟು ಗ್ರೋಸರಿ ತೊಗೋಬೇಕು ಅಂತ ಹೇಳಿ ಶಾಪಿಗೆ ಹೋಗ್ತಾ ಇದ್ದೆ. ಇಬ್ಬರು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ಏನು ಮತ್ತೆ ಉಳಿದ ಎಲ್ಲ ಕೆಲಸಗಳು ಶುರು ಆಗುತ್ತೆ. ಒಂದಿಷ್ಟು ವಸ್ತುಗಳನ್ನ ತೊಗೋಬೇಕಾಗಿತ್ತು. ಹಾಗೇ ಹೋಗ್ತಾ ದಾರಿಯಲ್ಲಿ ಡಿ ಮಾರ್ಟಿಗೆ ಹೋಗ್ಬಿಟ್ಟು ಅಲ್ಲೊಂದಿಷ್ಟು ವಸ್ತುಗಳನ್ನ ತೊಗೊಂಡ್ಬಿಟ್ಟು ಏನೆಲ್ಲ ಇತ್ತು ಒಂದು ಬಾಟಲ್ ತೊಗೊಂಡೋಣ ಅಂತ ಹೋದರೆ ಬಾಟಲ್ ತೊಗೊಂಡು ಮತ್ತೆ ಬೇಕಾದಂತಹ ಅಗತ್ಯವಾದಂಥ ವಸ್ತುಗಳನ್ನು ತಗೊಂಡ್ಬಿಟ್ಟು ಫೈನಲ್ಲಿ ಸೆಲೆಕ್ಟ್ ಮಾಡಿ ಆಯಿತು ಎಲ್ಲ ತೊಗೊಂಡು ಮನೆಗೆ ಬಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮತ್ತೆ ಪಾಪನ್ನ ಕರ್ಕೊಂಡು ಬರಲಿಕ್ಕೆ ಹೋಗಿ ಕರ್ಕೊಂಡು ಬಂದಿದ್ದಾಯಿತು. ಫುಲ್ ಖುಷಿಯಾಗಿ ಹೊರಗೆ ಬಂದರು. ಅಂತೂ ಖುಷಿಯಾಗಿ ಫಸ್ಟ್ ಡೇ ಸ್ಕೂಲನ್ನು ಮುಗಿಸಿದ್ದಾರೆ. ನೋಡ್ಬೋದು, ಮಕ್ಕಳು ಸ್ಕೂಲಿಗೆ ಹೋಗಬೇಕು ಅಂತ ಅಂದರೆ ಅವರನ್ನು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಬಿಡೋದು, ಬರ್ಸೋದು, ಓದಿಸೋದು, ಊಟ ಮಾಡಿಸೋದು ಇಷ್ಟೆಲ್ಲ ಮಾಡಿ ಕೆಲಸಗಳನ್ನು ಮುಗಿಸೋದ್ರೊಳಗೆ ದೊಡ್ಡ ಮಗನ್ನ ಕರ್ಕೊಂಡು ಬಂದು ಮತ್ತೆ ಹಾಸ್ಪಿಟಲೇ ರೆಡಿ ಆಗಿದ್ದೀವಿ.